ವಿಜ್ಞಾನಾಸಕ್ತರಿಗೆಲ್ಲರಿಗೂ ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಹಾರ್ದಿಕ ಸ್ವಾಗತ. ಇಂದಿನ ನಮ್ಮ ಚರ್ಚೆ ಹೌದು, ಅತ್ಯಂತ ಗಂಭೀರವಾದ ವಿಷಯವಿದು. ಖಂಡಿತ ಪ್ರತಿಯೊಬ್ಬರ ದೈನಂದಿನ ಬದುಕಿನ ಮೇಲೆ ನೇರ ಪರಿಣಾಮ ಬೀರಬಲ್ಲ ಒಂದು ಅದ್ಭುತ ವಿಷಯದ ಬಗ್ಗೆ ನಾವಿಂದು ಮಾತನಾಡಲಿದ್ದೇವೆ. ಅನಿತಾ ಅರವಿಂದ್ ಸರಫ್ ಅವರು ಪ್ರಸ್ತುತಪಡಿಸಿರುವ ಈ ಗಾಯತ್ರಿ ಚೈತನ್ಯದ ಹಿನ್ನೆಲೆಯನ್ನು ನಾವು ವಿಶ್ಲೇಷಿಸಲಿದ್ದೇವೆ. ಹೌದು, ನಿರ್ದಿಷ್ಟವಾಗಿ ಹೇಳಬೇಕೆಂದ್ರೆ ಪ್ರಾಚೀನ ಭಾರತೀಯ ಸಮಯದ ಲೆಕ್ಕಾಚಾರಗಳು ಮತ್ತೆ ಆ ಲೆಕ್ಕಾಚಾರಗಳ ಹಿಂದಿರುವ ವಿಸ್ಮಯಕಾರಿ ನಿಖರತೆ ಮತ್ತು ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತದ ಅಪಾರ ಶಕ್ತಿಯ ಬಗ್ಗೆ. ನಿಜ, ನಾವೀಗ ಗಂಟೆ ನಿಮಿಷಗಳ ಯಾಂತ್ರಿಕ ಲೆಕ್ಕದಲ್ಲಿ ಕಳೆದು ಹೋಗಿದ್ದೇವಲ್ವಾ? ಕೇವಲ ಸ್ಮಾರ್ಟ್ ವಾಚ್ಗಳ ಅಲಾರಂ ಶಬ್ದಕ್ಕೆ ಎಚ್ಚರಗೊಳ್ಳುವ ಆಧುನಿಕ ಜಗತ್ತಿನಲ್ಲಿ ನಾವಿದ್ದೇವೆ. ಹೌದು, ಕೇವಲ ಸಂಖ್ಯೆಗಳಾಗಿ ಸಮಯವನ್ನು ನೋಡುತ್ತಿದ್ದೇವೆ. ಆದರೆ ನಮ್ಮ ಪ್ರಾಚೀನರು ಸಮಯವನ್ನು ಕೇವಲ ಸಂಖ್ಯೆಗಳಾಗಿ ನೋಡದೆ ಬ್ರಹ್ಮಾಂಡದ ಚಲನೆಗೆ ಹೇಗೆ ಜೋಡಿಸಿದ್ರು ಎಂಬುದನ್ನು ಅರ್ಥಮಾಡಿಕೊಳ್ಳುವುದೇ ಇಂದಿನ ಈ ವಿಶೇಷ ಚರ್ಚೆಯ ಪ್ರಮುಖ ಗುರಿ. ಅಂದ್ರೆ ಆಧುನಿಕ ಗಡಿಯಾರಗಳು ಕೇವಲ ಸಮಯವನ್ನು ಅಳೆಯುವ ಸಾಧನಗಳಾಗಿವೆ. ಆದರೆ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಲಾದ ಪ್ರಾಚೀನ ಸಮಯದ ವಿಭಜನೆಯು ಅದೊಂದು ಸಂಪೂರ್ಣ ವಿಜ್ಞಾನ ಅಲ್ವಾ? ಖಂಡಿತ ವಿಜ್ಞಾನ. ದಿನದ ಒಂದು ನಿರ್ದಿಷ್ಟ ಸಮಯವು ಮನುಷ್ಯನ ಆಂತರಿಕ ಶಕ್ತಿಯನ್ನು, ಅವನ ಪ್ರಜ್ಞೆಯನ್ನು ಹೇಗೆ ಜಾಗೃತಗೊಳಿಸುತ್ತದೆ ಅನ್ನೋದನ್ನು ಇದು ಸ್ಪಷ್ಟಪಡಿಸುತ್ತದೆ. ಈ ಗಣಿತದ ಸೂಕ್ಷ್ಮತೆಯನ್ನು ಗಮನಿಸಿದಾಗ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ವ್ಯವಸ್ಥೆಯು ಪ್ರಕೃತಿಯ ಜೊತೆಗೆ ಹೇಗೆ ಬೆಸೆದುಕೊಂಡಿದೆ ಅನ್ನೋದು ತಿಳಿಯುತ್ತದೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಇಂದಿನ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಸಮಯದ ಗಣಿತವು ಪ್ರಾಚೀನ ಕಾಲದ ವ್ಯವಸ್ಥೆಯನ್ನು ನಮ್ಮ ಮುಂದಿಡ್ತದೆ. ಹೌದು, ನಾವಿಂದು 24 ಗಂಟೆಗಳ ಒಂದು ದಿನ ಅನ್ನೋ ಲೆಕ್ಕಾಚಾರಕ್ಕೆ ಸಂಪೂರ್ಣವಾಗಿ ಒಗ್ಗಿಕೊಂಡಿದ್ದೇವೆ. ಆದ್ರೆ ಈ ಯಾಂತ್ರಿಕ ಗಡಿಯಾರದ ಆಚೆಗೆ ಪ್ರಾಚೀನ ವ್ಯವಸ್ಥೆಯಲ್ಲಿ ದಿನವನ್ನು ಭಿನ್ನವಾಗಿ ವಿಭಜಿಸಲಾಗಿತ್ತು. ಅದೇ, ಆ ವಿಭಜನೆಯನ್ನು ಗಾಯತ್ರಿ ಚೈತನ್ಯದಲ್ಲಿ ಯಾವ ರೀತಿಯಾಗಿ ವಿವರಿಸಲಾಗಿದೆ ಅನ್ನೋ ಕುತೂಹಲ ಮೂಡ್ತದೆ. ಇಲ್ಲಿನ ಅತ್ಯಂತ ಆಕರ್ಷಕ ವಿಷಯವೆಂದರೆ ಈ ಗಣಿತದ ನಿಖರತೆಯ ಹಿಂದಿರುವ ಆಳವಾದ ಪ್ರಕೃತಿ ವಿಜ್ಞಾನ. ಗಾಯತ್ರಿ ಚೈತನ್ಯದ ಪ್ರಕಾರ 24 ಗಂಟೆಗಳ ಒಂದು ಸಂಪೂರ್ಣ ದಿನವನ್ನು 8 ಪ್ರಹರಗಳಾಗಿ, ಅಂದ್ರೆ ಯಾಮ ಅಥವಾ ಜಾವ ಅಂತಲೂ ಕರೀತಾರಲ್ವಾ? ಹೌದು, ಜಾವಗಳಾಗಿ ವಿಂಗಡಿಸಲಾಗಿದೆ. ಇದರ ಲೆಕ್ಕಾಚಾರವನ್ನು ಗಮನಿಸಿದರೆ ನಿಖರವಾಗಿ 3 ಗಂಟೆಗಳ ಸಮಯವು ಒಂದು ಪ್ರಹರಕ್ಕೆ ಸಮನಾಗಿರುತ್ತದೆ. 3 ಗಂಟೆಗಳು. ಆಧುನಿಕ ಜಗತ್ತಿನಲ್ಲಿ ನಾವು 8 ಗಂಟೆಗಳ ಕೆಲಸದ ಪಾಳಿ ಅಥವಾ ಶಿಫ್ಟ್ ಬಗ್ಗೆ ಮಾತನಾಡುತ್ತೇವೆ. ಆದರೆ ಪ್ರಾಚೀನರು ಗುರುತಿಸಿದ ಈ 3 ಗಂಟೆಗಳ ಒಂದು ಪ್ರಹರವು ದಿನದ ಉಷ್ಣಾಂಶ, ಬೆಳಕು ಮತ್ತು ವಾತಾವರಣದಲ್ಲಿ ಆಗುವ ನೈಸರ್ಗಿಕ ಬದಲಾವಣೆಗಳಿಗೆ ಕನ್ನಡಿಯಾಗಿದೆ. ಅಂದ್ರೆ ಪ್ರತಿ 3 ಗಂಟೆಗಳಿಗೊಮ್ಮೆ ಪ್ರಕೃತಿಯ ಲಯ ಹೌದು ಬದಲಾಗುತ್ತದೆ ಮತ್ತು ಅದರೊಂದಿಗೆ ಮನುಷ್ಯನ ದೇಹದ ಸ್ಪಂದನೆಯೂ ಬದಲಾಗುತ್ತದೆ. ಆ 3 ಗಂಟೆಗಳ ಬದಲಾವಣೆ ನಮ್ಮ ದೈನಂದಿನ ಅನುಭವಕ್ಕೂ ಬರುತ್ತದೆ. ಮುಂಜಾನೆಯ ತಂಪಿನಿಂದ ಬೆಳಗಿನ ಬಿಸಿಲಿನವರೆಗಿನ ಆ 3 ಗಂಟೆಗಳ ವ್ಯತ್ಯಾಸವನ್ನು ನಾವು ಸುಲಭವಾಗಿ ಗುರುತಿಸಬಹುದು. ಖಂಡಿತ. ಆದರೆ ಗಾಯತ್ರಿ ಚೈತನ್ಯವು ಕೇವಲ ಈ ದೊಡ್ಡ ವಿಭಾಗಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದಕ್ಕಿಂತಲೂ ಸೂಕ್ಷ್ಮವಾದ ಲೆಕ್ಕಾಚಾರಗಳ ಬಗ್ಗೆ, ಅಂದ್ರೆ ಮುಹೂರ್ತಗಳ ಬಗ್ಗೆ ಅದರಲ್ಲಿ ಉಲ್ಲೇಖಿಸಲಾಗಿದೆ. ಈ ಮುಹೂರ್ತಗಳ ವಿಭಜನೆಯಲ್ಲಿ ನಡೆಯುತ್ತದೆ. ಈ ದೊಡ್ಡ ಪ್ರಹರಗಳನ್ನು ಮತ್ತಷ್ಟು ಸೂಕ್ಷ್ಮವಾಗಿ ಒಡೆದು ನೋಡಿದಾಗ ಒಂದು ದಿನವನ್ನು 30 ಮುಹೂರ್ತಗಳಾಗಿ ವಿಂಗಡಿಸಲಾಗಿರುವುದು ಕಂಡುಬರುತ್ತದೆ. ಮುಹೂರ್ತಗಳು? ಹೌದು. ಪ್ರತಿಯೊಂದು ಮುಹೂರ್ತವು ನಿಖರವಾಗಿ 48 ನಿಮಿಷಗಳ ಅವಧಿಯನ್ನು ಹೊಂದಿರುತ್ತದೆ. 48 ನಿಮಿಷಗಳು. ಇದು ಬಹಳ ಆಸಕ್ತಿದಾಯಕವಾಗಿದೆ. ನಿಜ. ಆಧುನಿಕ ನರವಿಜ್ಞಾನ ಅಥವಾ ನ್ಯೂರೋಸೈನ್ಸ್ ಕೂಡ ಮನುಷ್ಯನ ಮೆದುಳು ಗರಿಷ್ಠ ಮಟ್ಟದ ಏಕಾಗ್ರತೆಯನ್ನು ಕಾಯ್ದುಕೊಳ್ಳಬಲ್ಲ ಆದರ್ಶ ಸಮಯ ಸುಮಾರು 45ರಿಂದ 50 ನಿಮಿಷಗಳು ಅಂತ ಹೇಳ್ತದೆ. ಅಂದ್ರೆ ಈ 48 ನಿಮಿಷಗಳ ಲೆಕ್ಕಾಚಾರ ಕೇವಲ ಕಾಕತಾಳೀಯವಲ್ಲ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಈ ಮುಹೂರ್ತದ ಲೆಕ್ಕಾಚಾರವು ಮನುಷ್ಯನ ದೈಹಿಕ ಶಕ್ತಿ ಮತ್ತು ಬೌದ್ಧಿಕ ಏಕಾಗ್ರತೆಯ ಒಂದು ನೈಸರ್ಗಿಕ ಆವರ್ತನವನ್ನು ಪ್ರತಿನಿಧಿಸುತ್ತದೆ. ಇದು ಮಾನವನ ಜೀವಶಾಸ್ತ್ರವನ್ನು ಬ್ರಹ್ಮಾಂಡದ ಗತಿಗೆ ಜೋಡಿಸಿದ ಅತ್ಯಂತ ವೈಜ್ಞಾನಿಕ ಗಣಿತ. 48 ನಿಮಿಷಗಳ ಈ ಒಂದು ಮುಹೂರ್ತದ ಲೆಕ್ಕಾಚಾರ ನಿಜಕ್ಕೂ ಅಚ್ಚರಿ ಮೂಡಿಸುತ್ತದೆ. ಇದರ ಜೊತೆಗೆ ನಮ್ಮ ದಿನನಿತ್ಯದ ಆಡು ಮಾತಿನಲ್ಲಿ, ವಿಶೇಷವಾಗಿ ಹಿರಿಯರು ಮಾತನಾಡುವಾಗ ಒಂದು ಘಳಿಗೆ ಬಿಡುವಿಲ್ಲ ಎನ್ನುತ್ತಾರೆ. ಅದೇ, ಒಂದು ಘಳಿಗೆ ಬಿಡುವಿಲ್ಲ ಎನ್ನುವ ಮಾತನ್ನು ನಾವು ಆಗಾಗ ಕೇಳುತ್ತೇವೆ. ಗಾಯತ್ರಿ ಚೈತನ್ಯದಲ್ಲಿ ಈ ಘಳಿಗೆ ಅಥವಾ ಘಳಿಗೆಯ ಅಳತೆಗೋಲಿನ ಬಗ್ಗೆಯೂ ನಿಖರವಾದ ಮಾಹಿತಿಯಿದೆ. ಈ ಘಳಿಗೆಗೂ ಮತ್ತು ಮುಹೂರ್ತಕ್ಕೂ ಇರುವ ಸಂಬಂಧವನ್ನು ಹೇಗೆ ಅರ್ಥೈಸಿಕೊಳ್ಳಬಹುದು? ಭಾಷೆಯಲ್ಲಿ ಬಳಕೆಯಾಗುವ ಆ ಘಳಿಗೆ ಎಂಬ ಪದದ ಹಿಂದೆಯೂ ನಿಖರವಾದ ಗಣಿತವಿದೆ. ಪ್ರಾಚೀನ ಲೆಕ್ಕಾಚಾರದ ಪ್ರಕಾರ
24 ನಿಮಿಷಗಳು 1 ಘಳಿಗೆಗೆ ಸಮನಾಗಿರುತ್ತದೆ. ಅಂದರೆ 2 ಘಳಿಗೆಗಳು ಸೇರಿದರೆ ನಿಖರವಾಗಿ ಆ 48 ನಿಮಿಷಗಳ ಒಂದು ಮುಹೂರ್ತವಾಗುತ್ತದೆ. ಯಾವುದೇ ಆಧುನಿಕ ಉಪಕರಣಗಳಿಲ್ಲದ ಆ ಕಾಲದಲ್ಲಿಯೇ ಸೂರ್ಯನ ಚಲನೆ ಮತ್ತು ನೆರಳಿನ ಆಧಾರದ ಮೇಲೆ 24 ನಿಮಿಷಗಳ ಅಂತರವನ್ನು ಲೆಕ್ಕಹಾಕುವ ಆ ವ್ಯವಸ್ಥಿತ ಚಿಂತನೆ ಬೆರಗುಗೊಳಿಸುವಂಥವುದು. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ಗಾಯತ್ರಿ ಚೈತನ್ಯವು ಕೇವಲ ಸಮಯವನ್ನು ಹೇಗೆ ಒಡೆಯುವುದು ಎಂದು ಹೇಳಿ ಸುಮ್ಮನಾಗುವುದಿಲ್ಲ. ಬದಲಾಗಿ ಈ 30 ಮುಹೂರ್ತಗಳ ಪೈಕಿ ಇಡೀ ದಿನದ ಅತ್ಯಂತ ಪ್ರಬಲವಾದ ಸಮಯವನ್ನು ಗುರುತಿಸುತ್ತದೆ. ಹೌದು, ಅದೇ ಬ್ರಾಹ್ಮಿ ಮುಹೂರ್ತ. ಆದರೆ ಒಂದು ಸಾಮಾನ್ಯ ಗೊಂದಲ ಬರುತ್ತದೆ. ಭೂಮಿಯ ಬೇರೆ ಬೇರೆ ದೇಶಗಳಲ್ಲಿ, ಭೌಗೋಳಿಕ ಪ್ರದೇಶಗಳಲ್ಲಿ ಸೂರ್ಯೋದಯದ ಸಮಯ ಭಿನ್ನವಾಗಿರುತ್ತದೆ ಅಲ್ವಾ? ಖಂಡಿತ. ಚಳಿಗಾಲದಲ್ಲಿ ಸೂರ್ಯ ತಡವಾಗಿ ಹುಡ್ತಾನೆ, ಬೇಸಿಗೆಯಲ್ಲಿ ಬೇಗ ಹುಡ್ತಾನೆ. ಹೀಗಿರುವಾಗ ಸೌ ಅನಿತಾ ಅರವಿಂದ್ ಸರೋಫ್ ಅವರ ಪ್ರಸ್ತುತಿಯಲ್ಲಿನ ಈ ಗಾಯತ್ರಿ ಚೈತನ್ಯವು ಬ್ರಾಹ್ಮಿ ಮುಹೂರ್ತದ ನಿಖರ ಸಮಯವನ್ನು ಹೇಗೆ ಲೆಕ್ಕ ಹಾಕುತ್ತದೆ? ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿದರೆ ಆ ಗಣಿತದ ಸಾರ್ವತ್ರಿಕತೆ ನಮಗೆ ಸ್ಪಷ್ಟವಾಗುತ್ತದೆ. ಬ್ರಾಹ್ಮಿ ಮುಹೂರ್ತವು ಯಾವುದೇ ನಿರ್ದಿಷ್ಟ ಗಡಿಯಾರದ ಸಮಯಕ್ಕೆ, ಅಂದ್ರೆ ಬೆಳಿಗ್ಗೆ 4 ಗಂಟೆ ಅಥವಾ 5 ಗಂಟೆಗೆ ಕಟ್ಟಿಹಾಕಲ್ಪಟ್ಟಿಲ್ಲ. ಗಾಯತ್ರಿ ಚೈತನ್ಯವು ಸ್ಪಷ್ಟಪಡಿಸುವಂತೆ ಸೂರ್ಯನು ಪೃಥ್ವಿಯ ಯಾವುದೇ ಭಾಗದಲ್ಲಿ ಎಷ್ಟೇ ಸಮಯಕ್ಕೆ ಉದಯಿಸಿದರೂ ಆ ಸ್ಥಳೀಯ ಸೂರ್ಯೋದಯಕ್ಕಿಂತ ಮುಂಚಿನ ನಿಖರವಾದ 1 ಗಂಟೆ 36 ನಿಮಿಷಗಳ ಸಮಯವೇ ಬ್ರಾಹ್ಮಿ ಮುಹೂರ್ತವಾಗಿರುತ್ತದೆ. 1 ಗಂಟೆ 36 ನಿಮಿಷಗಳು. ಹೌದು. ಲೆಕ್ಕಾಚಾರದ ಪ್ರಕಾರ ಇದು 2 ಮುಹೂರ್ತಗಳಿಗೆ ಸಮನಾಗಿರುತ್ತದೆ. ಅಂದ್ರೆ 48 ನಿಮಿಷಗಳ ಒಂದು ಬ್ರಹ್ಮ ಮುಹೂರ್ತ ಮತ್ತು ಅದರ ಜೊತೆಗೆ ಮತ್ತೊಂದು 48 ನಿಮಿಷಗಳು. ಒಟ್ಟು 1 ಗಂಟೆ 36 ನಿಮಿಷಗಳ ಈ ವಿಶಿಷ್ಟ ಅವಧಿ ಭೂಮಿಯ ಯಾವುದೇ ಮೂಲೆಯಲ್ಲಿದ್ದರೂ ಅನ್ವಯಿಸುತ್ತದೆ. ಸೂರ್ಯೋದಯಕ್ಕೂ ಮುನ್ನ ಬರುವ ಆ 1 ಗಂಟೆ 36 ನಿಮಿಷಗಳನ್ನೇ ಏಕೆ ಅತ್ಯಂತ ಪವಿತ್ರ ಹಾಗೂ ಶಕ್ತಿಶಾಲಿ ಸಮಯ ಎಂದು ಪರಿಗಣಿಸಲಾಗಿದೆ? ಆ ನಿರ್ದಿಷ್ಟ ಅವಧಿಯಲ್ಲಿ ಪ್ರಕೃತಿಯಲ್ಲಿ ಮತ್ತು ಮನುಷ್ಯನ ದೇಹದಲ್ಲಿ ಅಂತಹ ಯಾವ ವಿಶೇಷ ಬದಲಾವಣೆಗಳು ನಡೀತವೆ ಎಂಬುದನ್ನು ಗಾಯತ್ರಿ ಚೈತನ್ಯದಲ್ಲಿ ಹೇಗೆ ವಿವರಿಸಲಾಗಿದೆ? ಆ 1 ಗಂಟೆ 36 ನಿಮಿಷಗಳ ಅವಧಿಯು ರಾತ್ರಿಯ ಅಂಧಕಾರ ಮತ್ತು ಹಗಲಿನ ಬೆಳಕಿನ ನಡುವಿನ ಅತ್ಯಂತ ಸೂಕ್ಷ್ಮವಾದ ಪರಿವರ್ತನಾ ಘಟ್ಟವಾಗಿದೆ. ಗಾಯತ್ರಿ ಚೈತನ್ಯದ ಆಧಾರದ ಮೇಲೆ ವಿಶ್ಲೇಷಿಸುವುದಾದರೆ ಆ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿನ ಶಕ್ತಿ ತರಂಗಗಳು ಅತ್ಯಂತ ಸ್ಥಿರವಾಗಿರುತ್ತವೆ. ಪರಿಸರದಲ್ಲಿ ಆಮ್ಲಜನಕದ ಶುದ್ಧತೆ ಅತ್ಯುನ್ನತ ಮಟ್ಟದಲ್ಲಿರುತ್ತದೆ. ಮತ್ತು ನಮ್ಮ ಜೈವಿಕ ಗಡಿಯಾರ, ಹೌದು, ಅತ್ಯಂತ ಮುಖ್ಯವಾಗಿ ಮನುಷ್ಯನ ಜೈವಿಕ ಗಡಿಯಾರ ಅಥವಾ ಬಯೋಲಾಜಿಕಲ್ ಕ್ಲಾಕ್ ಪ್ರಕೃತಿಯ ಈ ಬದಲಾವಣೆಗೆ ಅತ್ಯಂತ ಸೂಕ್ಷ್ಮವಾಗಿ ಸ್ಪಂದಿಸುವ ಸಮಯವದು. ಆ 48 ನಿಮಿಷಗಳ 2 ಆವರ್ತನಗಳು ಮನುಷ್ಯನ ಆಂತರಿಕ ಗದ್ದಲವನ್ನು ಶಾಂತಗೊಳಿಸುತ್ತವೆ. ಬ್ರಹ್ಮಾಂಡದ ಅಪಾರ ಶಕ್ತಿಯನ್ನು ನೇರವಾಗಿ ಗ್ರಹಿಸಲು ಮೆದುಳನ್ನು ಸಿದ್ಧಗೊಳಿಸುತ್ತವೆ. ಯಾರು ಈ ಸಮಯವನ್ನು ಪ್ರಜ್ಞಾಪೂರ್ವಕವಾಗಿ ಬಳಸಿಕೊಳ್ಳುತ್ತಾರೋ ಅವರು ಇಡೀ ದಿನದ ನಿಯಂತ್ರಣವನ್ನು ತಮ್ಮ ಕೈಗೆ ತೆಗೆದುಕೊಳ್ಳಬಲ್ಲರು. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ಮತ್ತೊಂದು ಅತ್ಯಂತ ಗಂಭೀರವಾದ ವಿಚಾರವೆಂದರೆ ಯೋಗಿಶ್ರೀ ಅರೋಬಿಂದೋ ಅವರ ಚಿಂತನೆಗಳು. ಅರೋಬಿಂದೋ ಅವರು ಈ ವಿಶಿಷ್ಟ ಮುಹೂರ್ತವನ್ನು ದೇವರ ಗಳಗೆಗಳು ಅಂತ ಕರೆಯುತ್ತಾರೆ. ಹೌದು, ದ ಆರ್ಸ್ ಆಫ್ ಗಾಡ್. ಒಂದು ಕಡೆ ಪ್ರಕೃತಿಯು ಪ್ರತಿದಿನ ಬೆಳಿಗ್ಗೆ ಇಷ್ಟೊಂದು ಅಗಾಧವಾದ ಶಕ್ತಿಯನ್ನು ಉಚಿತವಾಗಿ ನೀಡುತ್ತವೆ. ಆದರೆ ದೈವಿ ಮುಹೂರ್ತವು ಆಗಮಿಸಿದಾಗ ಅದನ್ನು ಅರಿಯದೆ ನಿದ್ರಿಸುವುದು ಅಥವಾ ಆ ಸಮಯವನ್ನು ಬಳಸಿಕೊಳ್ಳಲು ಸಿದ್ಧರಿಲ್ಲದಿರುವುದು ಎಂದರೆ ಏನು ಎಂಬುದನ್ನು ಅರೋಬಿಂದೋ ಅವರು ಬಹಳ ಮಾರ್ಮಿಕವಾಗಿ ಚರ್ಚೆಗೆ ತರುತ್ತಾರೆ. ಗಾಯತ್ರಿ ಚೈತನ್ಯವು ಈ ನಿದ್ರಾವಸ್ಥೆಯನ್ನು ಕೇವಲ ದೈಹಿಕ ನಿದ್ರೆಯಾಗಿ ನೋಡುತ್ತದೆಯೇ ಅಥವಾ ಅದರ ಹಿಂದೆ ಬೇರೇನಾದರೂ ತಾತ್ವಿಕ ಅರ್ಥವಿದೆಯೇ? ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಇಲ್ಲಿ ನಿದ್ರಿಸುವುದು ಎಂಬುದು ಕೇವಲ ಕಣ್ಣು ಮುಚ್ಚಿ ಮಲಗುವುದಕ್ಕೆ ಮಾತ್ರ ಸೀಮಿತವಲ್ಲ. ಅದೊಂದು ಸಾಂಕೇತಿಕ ಎಚ್ಚರಿಕೆ. ದೈವೀ ಶಕ್ತಿಯು ಬಾಗಿಲಿಗೆ ಬಂದು ನಿಂತಾಗ ಅದನ್ನು ಸ್ವೀಕರಿಸುವ ಮಾನಸಿಕ ಸಿದ್ಧತೆ ಇಲ್ಲದಿರುವುದು ಅತ್ಯಂತ ದೊಡ್ಡ ದುರಂತ ಎಂದು ಗಾಯತ್ರಿ ಚೈತನ್ಯ ವಿವರಿಸುತ್ತದೆ. ಅರೋಬಿಂದೋ ಅವರ ಚಿಂತನೆಯಲ್ಲಿ ನಿದ್ರಿಸುವುದು ಎಂದರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವುದು ಎಂದರ್ಥ ಅಲ್ವಾ? ಖಂಡಿತ. ಜ್ಞಾನದ ದೀಪವನ್ನು ಬೆಳಗಿಸಲು ಅವಕಾಶವಿದ್ದರೂ ಕತ್ತಲೆಯಲ್ಲೇ ಉಳಿಯುವ ಆಯ್ಕೆ ಮಾಡಿಕೊಳ್ಳುವವರ ಅಸಂತುಷ್ಟತೆಯನ್ನು ಇದು ಬಿಂಬಿಸುತ್ತದೆ. ದೈವಿಕ ಕರೆಗೆ ಕಿವಿಗಳನ್ನು ತೆರೆದಿರದಿರುವುದು ಎಂದರೆ ಅಂತಃಪ್ರಜ್ಞೆಯ ಧ್ವನಿಯನ್ನು ಅಡಗಿಸಿ ಕೇವಲ ಭೌತಿಕ ಪ್ರಪಂಚದ ಯಾಂತ್ರಿಕ ಬದುಕಿನಲ್ಲಿ ಕಳೆದುಹೋಗುವುದು ಎಂದರ್ಥ. ಇಲ್ಲಿ ಎದುರಾಗುವ ಮತ್ತೊಂದು ಆಯಾಮವೆಂದರೆ ಕೇವಲ ನಿದ್ರಿಸುವವರ ಬಗ್ಗೆ ಮಾತ್ರವಲ್ಲ, ಎಚ್ಚರವಿದ್ದು ಶಕ್ತಿಯನ್ನು ಪೋಲು ಮಾಡುವವರ ಬಗ್ಗೆಯೂ ಇದೆ. ಹೌದು, ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಿದೆ, ಸಮರ್ಥರಾಗಿದ್ದುಕೊಂಡು ಬೆಳಿಗ್ಗೆ ಬೇಗ ಏಳುವ ಶಕ್ತಿಯಿದ್ದು ಆಲಸ್ಯದಿಂದ ಆ ಪವಿತ್ರ ಸಮಯವನ್ನು ಹಾಳು ಮಾಡುವುದು ಒಂದು ಕಡೆಯಾದರೆ, ಎಚ್ಚರವಿದ್ದರೂ
ಆ ಸಮಯವನ್ನು ತಪ್ಪುದಾರಿಯಲ್ಲಿ ಅಥವಾ ಅನಗತ್ಯ ವಿಚಾರಗಳಿಗಾಗಿ ದುರುಪಯೋಗ ಮಾಡಿಕೊಳ್ಳುವವರ ಬಗ್ಗೆ ಅರೋಬಿಂದೋ ಅವರ ಎಚ್ಚರಿಕೆ ಅತ್ಯಂತ ಕಟುವಾಗಿದೆ. ಇಂತಹ ದುರುಪಯೋಗದಿಂದ ಆಗುವ ಪರಿಣಾಮಗಳೇನು? ಯಾರು ಸಮರ್ಥರಾಗಿದ್ದುಕೊಂಡು ಆ ಶಕ್ತಿಯನ್ನು ಪೋಲು ಮಾಡುತ್ತಾರೋ ಅವರು ತುಂಬಲಾರದ ಹಾನಿ ಮತ್ತು ಅಪಾರ ಅನಾಹುತಕ್ಕೆ ಈಡಾಗುವರು ಎಂಬ ಗಾಯತ್ರಿ ಚೈತನ್ಯದ ಸಾಲುಗಳ ಆಳವಾದ ಎಚ್ಚರಿಕೆಯನ್ನು ನಾವಿಲ್ಲಿ ಗಮನಿಸಬೇಕು. ತುಂಬಲಾರದ ಹಾನಿ ಎಂದರೆ ಒಂದು ದಿನ ಕಳೆದುಕೊಂಡ ಆ ದೈವಿಕ ಶಕ್ತಿಯನ್ನು ಮತ್ತಾವತ್ತು ಮರಳಿ ಪಡೆಯಲಾಗದಿರುವುದು. ಆಧುನಿಕ ಸಂದರ್ಭದಲ್ಲಿ ಹೇಳುವುದಾದರೆ ಮುಂಜಾನೆ ಎದ್ದು ಮೊಬೈಲ್ ಪರದೆಯ ಮೇಲೆ ಅನಗತ್ಯ ಮಾಹಿತಿಗಳನ್ನು ನೋಡುತ್ತಾ ಸಮಯ ಕಳೆಯುವುದು ಕೂಡ ಈ ಶಕ್ತಿಯ ದುರುಪಯೋಗವೇ ಆಗಿದೆ. ನಿಜ. ಆ ಸಮಯವು ಏಕಾಗ್ರತೆಗೆ, ಧ್ಯಾನಕ್ಕೆ, ಬೌದ್ಧಿಕ ಚಿಂತನೆಗೆ ಮೀಸಲಾದದ್ದು. ಹೌದು. ಅದನ್ನು ಅಸಡ್ಡೆಯಿಂದ ಕಳೆಯುವ ಮೂಲಕ ಮನುಷ್ಯನು ತನ್ನದೇ ಆದ ಆಂತರಿಕ ಶಕ್ತಿಯ ಮೂಲವನ್ನು ಕತ್ತರಿಸಿಕೊಳ್ಳುತ್ತಾನೆ. ಪವಿತ್ರ ಸಮಯದ ಈ ನಿರ್ಲಕ್ಷ್ಯವು ಆಂತರಿಕ ಬೆಳವಣಿಗೆಯನ್ನು ಶಾಶ್ವತವಾಗಿ ಕುಂಠಿತಗೊಳಿಸುತ್ತದೆ. ಇಷ್ಟೆಲ್ಲ ಗಂಭೀರವಾದ ಎಚ್ಚರಿಕೆಗಳಿದ್ರೂ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖವಾಗಿರುವ ಅರೋಬಿಂದೋ ಅವರ ಸಂದೇಶವು ಯಾವುದೇ ರೀತಿಯ ನಿರಾಶಾವಾದದಲ್ಲಿ ಅಂತ್ಯವಾಗುವುದಿಲ್ಲ ಎಂಬುದು ನೆಮ್ಮದಿಯ ವಿಚಾರ. ಈವರೆಗೂ ಎಷ್ಟೋ ಬ್ರಾಹ್ಮಿ ಮುಹೂರ್ತಗಳನ್ನು ನಾವು ನಿದ್ರೆಯಲ್ಲಿ ಅಥವಾ ಅಸಡ್ಡೆಯಲ್ಲಿ ಕಳೆದಿರಬಹುದು. ಆದರೆ ವಿಶ್ವಾಸ ಹೊಂದಿ ಹಾಗೂ ಮುಂದೆ ಮುಂದೆ ಸಾಗಿರಿ ಎಂಬ ಅತ್ಯಂತ ಸಕಾರಾತ್ಮಕ ಮತ್ತು ಆಶಾದಾಯಕ ಮುಕ್ತಾಯವನ್ನು ಈ ಅಧ್ಯಯನವು ನೀಡುತ್ತದೆ. ಈ ವಿಶ್ವಾಸ ಮತ್ತು ಮುಂದೆ ಸಾಗುವ ಕರೆಯ ಹಿಂದಿರುವ ಆಳವಾದ ಆಶಯವೇನು? ಆ ಆಶಯವು ಮನುಷ್ಯನ ನಿರಂತರ ಪರಿವರ್ತನೆಯ ಸಾಮರ್ಥ್ಯವನ್ನು ಎತ್ತಿಹಿಡಿಯುತ್ತದೆ. ನಿನ್ನೆ ನಾವು ಎಚ್ಚರಗೊಳ್ಳಲು ವಿಫಲರಾಗಿರಬಹುದು ಅಥವಾ ಆ ಶಕ್ತಿಯನ್ನು ಬಳಸಿಕೊಳ್ಳಲು ಅಸಮರ್ಥರಾಗಿರಬಹುದು. ಆದರೆ ಪ್ರಕೃತಿಯು ತಾರತಮ್ಯ ಮಾಡುವುದಿಲ್ಲ. ಪ್ರತಿದಿನ ಮುಂಜಾನೆ ಆ 1 ಗಂಟೆ 36 ನಿಮಿಷಗಳ ಅವಕಾಶವನ್ನು ಅದು ಮತ್ತೆ ಮತ್ತೆ ತೆರೆದಿಡುತ್ತದೆ. ನಿಖರವಾಗಿ ತಮ್ಮಲ್ಲಿರುವ ಸಾಮರ್ಥ್ಯದ ಬಗ್ಗೆ ಮತ್ತು ಪ್ರಕೃತಿಯು ನೀಡುವ ಆ ದೇವರ ಗಳಿಗೆಯ ಬಗ್ಗೆ ಸಂಪೂರ್ಣ ವಿಶ್ವಾಸವಿಟ್ಟು ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕು ಎಂಬುದೇ ಗಾಯತ್ರಿ ಚೈತನ್ಯದ ಸಕಾರಾತ್ಮಕ ಸಂದೇಶ. ಮುಂದೆ ಮುಂದೆ ಸಾಗಿರಿ ಎನ್ನುವುದು ಕೇವಲ ಭೌತಿಕ ಚಲನೆಯಲ್ಲ. ಅದು ಅಜ್ಞಾನದಿಂದ ಜ್ಞಾನದ ಕಡೆಗೆ, ಆಲಸ್ಯದಿಂದ ಚೈತನ್ಯದ ಕಡೆಗೆ ಸಾಗುವ ನಿರಂತರ ಪಯಣ. ಹೌದು. ಹಾಗಾದರೆ ಇವೆಲ್ಲದರ ಅರ್ಥವೇನು? ಒಟ್ಟಾರೆಯಾಗಿ ಹೇಳುವುದಾದರೆ ಸೌ ಅನಿತಾ ಅರವಿಂದ್ ಸರಫ್ ಅವರ ಪ್ರಸ್ತುತಿಯಲ್ಲಿನ ಈ ಗಾಯತ್ರಿ ಚೈತನ್ಯವು ನಮಗೆ ಅತ್ಯಂತ ಸ್ಪಷ್ಟವಾದ ಪಾಠವನ್ನು ನೀಡುತ್ತದೆ. ಸಮಯದ ಲೆಕ್ಕಾಚಾರ ಕೇವಲ ಗಡಿಯಾರದ ಮುಳ್ಳುಗಳನ್ನು ನೋಡುವ ಪ್ರಕ್ರಿಯೆಯಲ್ಲ. ಹೌದು. ಒಂದು ದಿನವನ್ನು 8 ಪ್ರಹರಗಳಾಗಿ 30 ಮುಹೂರ್ತಗಳಾಗಿ ವಿಂಗಡಿಸಿದ ಆ ಪ್ರಾಚೀನ ಗಣಿತವು ಪ್ರಜ್ಞೆಯ ಜಾಗೃತಿ ಮತ್ತು ಬದುಕಿನ ಶಿಸ್ತಿನ ಸಂಕೇತವಾಗಿದೆ. ಖಂಡಿತ. ಬ್ರಾಹ್ಮಿ ಮುಹೂರ್ತದ ಆ 1 ಗಂಟೆ 36 ನಿಮಿಷಗಳು ಕೇವಲ ದಿನದ ಆರಂಭವಲ್ಲ. ಅದು ಮನುಷ್ಯನ ಆಂತರಿಕ ಜಗತ್ತನ್ನು, ಅವನ ಸಂಪೂರ್ಣ ಸಾಮರ್ಥ್ಯವನ್ನು ಬೆಳಗಬಲ್ಲ ಅಡಿಪಾಯವಾಗಿದೆ. ಆ ಅಡಿಪಾಯದ ಮೇಲೆ ದೈನಂದಿನ ಬದುಕನ್ನು ಕಟ್ಟಿಕೊಳ್ಳುವುದು ಅತ್ಯಗತ್ಯವಾಗಿದೆ. ನಮ್ಮ ಚಟುವಟಿಕೆಗಳನ್ನು ಆ ಪ್ರಕೃತಿಯ ಲಯಕ್ಕೆ ಒಗ್ಗಿಸಿಕೊಳ್ಳುವುದು ಮತ್ತು ಅರೋಬಿಂದೋ ಅವರು ಹೇಳುವಂತೆ ಆ ದೈವಿಕ ಘಳಿಗೆಗೆ ಸದಾ ಸಿದ್ಧರಾಗಿರುವುದು ಒಂದು ಜವಾಬ್ದಾರಿಯುತ ನಡೆಯಾಗಿದೆ. ನಿದ್ರೆಯ ಮಂಪರಿನಿಂದ ಹೊರಬಂದು ಜ್ಞಾನದ ದೀಪವನ್ನು ಬೆಳಗುವ ಮೂಲಕ ಆಂತರಿಕ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಬೇಕು ಎಂಬುದೇ ಗಾಯತ್ರಿ ಚೈತನ್ಯದಲ್ಲಿನ ನಿಗೂಢವಾದ ಆದರೆ ಅಷ್ಟೇ ಪ್ರಾಯೋಗಿಕವಾದ ಸತ್ಯ. ಆ ಪ್ರಬಲವಾದ ಸಮಯವನ್ನು ಅಪ್ಪಿಕೊಳ್ಳಲು ಸಿದ್ಧರಿರುವುದು ಪ್ರತಿಯೊಬ್ಬರ ಆಂತರಿಕ ಸಾಧನೆಯ ಮೊದಲ ಮೆಟ್ಟಿಲಾಗುತ್ತದೆ. ಈಗ ಈ ಆಳವಾದ ಅಧ್ಯಯನದ ಕೊನೆಯಲ್ಲಿ ಆಲಿಸುತ್ತಿರುವ ಎಲ್ಲರನ್ನೂ ಆಳವಾದ ಆಲೋಚನೆಗೆ ದೂಡುವ ಒಂದು ಪ್ರಶ್ನೆಯನ್ನು ಮುಂದಿಡಲು ಇಷ್ಟಪಡ್ತೇನೆ. ಖಂಡಿತ. ರಾತ್ರಿಯಿಡೀ ಎಚ್ಚರವಿದ್ದು ಕೃತಕ ಬೆಳಕಿನಲ್ಲಿ ಕೆಲಸ ಮಾಡುವುದನ್ನೇ ಅತಿದೊಡ್ಡ ಸಾಧನೆ ಎಂದು ಕೊಂಡಾಡುವ, ಅದೇ ಒಂದು ಜೀವನಶೈಲಿ ಎಂದು ಭ್ರಮಿಸಿರುವ ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿದಿನ ಮುಂಜಾನೆ ಉಚಿತವಾಗಿ ಸಿಗುವ ಬ್ರಹ್ಮಾಂಡದ ಅತ್ಯಂತ ಪ್ರಬಲ ಶಕ್ತಿಯನ್ನು ಮನುಕುಲವು ಶಾಶ್ವತವಾಗಿ ಕಳೆದುಕೊಳ್ಳುತ್ತಿದೆಯಾ? ಆಲೋಚಿಸಬೇಕಾದ ವಿಷಯ. ದೈನಂದಿನ ಬದುಕಿನಲ್ಲಿ ನಾವು ಕಳೆದುಕೊಳ್ಳುತ್ತಿರುವ ಆ ಅಗಾಧವಾದ ಆಂತರಿಕ ಶಕ್ತಿ ಎಷ್ಟು? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಇಂದಿನ ಈ ವಿಶೇಷ ಚರ್ಚೆಯಲ್ಲಿ ಗಾಯತ್ರಿ ಚೈತನ್ಯದ ಈ ಅದ್ಭುತ ಒಳನೋಟಗಳನ್ನು ಆಲಿಸಿದ್ದಕ್ಕಾಗಿ ಅಧ್ಯಯನಾಸಕ್ತರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಆ ದೈವಿಕ ಗಳಿಗೆಗಳ ಮಹತ್ವವನ್ನು ಅರಿತು ವಿಶ್ವಾಸದಿಂದ ಮುಂದೆ ಸಾಗುವ ಚಿಂತನೆ ಎಲ್ಲರಲ್ಲೂ ಮೂಡಲಿ ಎಂದು ಆಶಿಸುತ್ತಾ ಇಂದಿನ ಈ ಆಳವಾದ ಅಧ್ಯಯನವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ.